ಮಾಡ್ತಾ ಇರುವಂತ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ನಮ್ಮೆಲ್ಲರ ಆತ್ಮೀಯರಾಗಿರುವಂತ ದಿನೇಶ್ ಹೆಗ್ಡೆ ಮೊಳಹಳ್ಳಿ ಅವರು ಇವಾಗಲೇ ಪಂದ್ಯಕೂಟಕ್ಕೆ ಆಗಮಿಸಿದ್ದಾರೆ. ಸತತವಾಗಿ ರಾಜಕೀಯದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಕಳೆದ ವಾರ ಕ್ರಿಕೆಟ್ ಅಲ್ಲೂ ಕೂಡ ಅವರ ತಂಡ ಮೊಳಹಳ್ಳಿ ಗ್ಲಾಡಿಯೇಟರ್ಸ್ ಅನ್ನುವಂಥ ರೂಪದಲ್ಲಿ ಆಡಿಸಿದ್ರು. ಇವಾಗ ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡರಾಗಿರುವಂತ ದಿನೇಶ್ ಹೆಗ್ಡೆ ಮೊಳಹಳ್ಳಿ ಅವರಿಗೆ ಸ್ವಾಗತ, ಪ್ರೀತಿಯ ಸ್ವಾಗತ, ಸುಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. 2 ಓವರ್ಗಳ ಫೈನಲ್ ಪಂದ್ಯಾಟ ಆರಂಭವನ್ನು ಕಾಣಬೇಕಾಗಿದೆ. ಒಂದೆಡೆ ಟೌನ್ ಎಕೆಎಂಎಸ್ ಮತ್ತು ಕಿಂಗ್ಡಮ್ ಹಂಟರ್ಸ್ ನಡುವೆ ನಡೀತಾ ಇದೆ. 2 ತಂಡಗಳಿಗೆ ಆರಂಭಿಕವಾಗಿ ಆಲ್ ದ ಬೆಸ್ಟ್ ತಿಳಿಸ್ತಾ ಇದ್ದೇವೆ. 2 ತಂಡಗಳಿಗೆ ಕೂಡ ಶುಭವನ್ನು ಕೋರ್ತಾ ಇದ್ದೇವೆ. ಅಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲರನ್ನ ಕೂಡ ತೆರವುಗೊಳಿಸಿ ಅಲ್ಲಿ ದಯವಿಟ್ಟು ಗಮನಿಸಿ. ಆರ್ಗನೈಸರ್ಸ್ ಅಲ್ತಾಫ್, ಅಲ್ಲಿ ಎಲ್ಲರೂ ವೇದಿಕೆಯಿಂದ ಮುಂಭಾಗದಿಂದ ತೆರವಾಗಿ. ಮಕ್ಕಳು ಹೋಗಿ, ಮತ್ತೆ ಬನ್ನಿ, ಆಮೇಲೆ ಬನ್ನಿ, ಹೋಗಿ. ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ನಿರ್ಣಾಯಕರು ಈಗಾಗಲೇ ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ. ಚರ್ಚೆಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಡಿ, ಕತ್ತಲೆ ಆಗ್ತದೆ, ನಿಮಗೆ ತೊಂದರೆ. ಆರ್ಗನೈಸರ್ಸ್ ಮುಂಭಾಗದಲ್ಲಿರುವಂತ ಎಲ್ಲರನ್ನ ತೆರವುಗೊಳಿಸಿ ಬೇಗ. ಲೈವ್ ಇದೆ, ನೇರ ಪ್ರಸಾರ ಇದೆ, ದೇಶ ವಿದೇಶಾದ್ಯಂತವಾಗಿ ಇದು ಓಕೆ ನೇರ ಪ್ರಸಾರವಾಗ್ತಾ ಇದೆ. ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಹೋಗ್ಬೇಕು. ಸುಲೈ ಈ ಬಾರಿ ಎಸಿರುವಂತಹ ಚೆಂಡು ವೈಟ್ ಬಾಲ್ ಇನ್ನಿಂಗ್ಸ್ ಆಗಮಿಸ್ತಾ ಇದ್ದಾರೆ. ಮುಬಾರಕ್ ಅವರಿಗೆ ಆತ್ಮೀಯ ಸ್ವಾಗತ, ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವ್ರ ಜೊತೆ ನಮ್ಮ ಈ ಭಾಗದ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಮನ್ಸೂರ್ ಕೋಟೆ ಅವರು ಕೂಡ ಈ ಪಂದ್ಯಕೂಟದಲ್ಲಿ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಬಹಳಷ್ಟು ದಿನಗಳ ಒಂದು ಪರಿಶ್ರಮ ಇವಾಗ ಲಕ್ಕಿ ಸ್ಟಾರ್ ಕ್ಲಬ್ಗೆ ಸಾರ್ಥಕತೆಯ ಹಂತವನ್ನು ಕಾಣ್ತಾ ಇದೆ. ಈ ಮಾದರಿಯ ಪಂದ್ಯಕೂಟ ಆಯೋಜಿಸುವಂಥದ್ದೇ ಬಹಳಷ್ಟೊಂದು ಕಷ್ಟಕರದ ಸಾಧ್ಯ. ಅವೆಲ್ಲವನ್ನ ಕೂಡ ಹೋಗಲಾಡಿಸಿಕೊಂಡು ಅತ್ಯುತ್ತಮ ರೀತಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಕೂಟವನ್ನು ಸತತವಾಗಿ 2 ದಿನಗಳಿಂದ ಕುಂದಾಪುರ ಬ್ಯಾರಿಸ್ ಕಾಲೇಜಿನ ಅಂಕಣದಲ್ಲಿ ನಡೆಸ್ತಾ ಇದ್ದಾರೆ. ಇವಾಗ ಫೈನಲ್ಸ್ ಆಗ್ತಾ ಇದೆ. ಅದೇ ರೀತಿ ನಮ್ಮ ಪ್ರಮುಖ ಪ್ರೋತ್ಸಾಹಕರು ವೆಲ್ಫೇರ್ ಅಸೋಸಿಯೇಷನ್ ಕೋಡಿ ಕುಂದಾಪುರದ ಅಶ್ರಫ್ ಬ್ಯಾರಿ ಅವರು ವೇದಿಕೆಗೆ ಬರಬೇಕು. ಅಶ್ರಫ್ ಬ್ಯಾರಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಮನ್ಸೂರ್ ಕೋಟೆ ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ಅಶ್ರಫ್ ಬ್ಯಾರಿ ಅವರು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ಸರಿ, ಫೈನಲ್ ಮುಂದುವರಿಕೆ. ಈ ಬಾರಿ ಎಸಿರುವಂತಹ ಚೆಂಡು ಪೂರ್ಣಾಂತರಿಗೆ ಬಿದ್ದಿತ್ತು. ತಟ್ಟಿಮಟ್ಟಿ ಮತ್ತೆ ಒಂದು ಅದೇ ರೀತಿ NMA ಅಧ್ಯಕ್ಷರು, ಸೌದಿ ಘಟಕದ ಅಧ್ಯಕ್ಷರಾಗಿರುವಂತಹ ಅಬುಬಕ್ಕರ್ ಅವರು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಅದೇ ರೀತಿ ಮಂಜು ಬಿಲ್ಲವ, ಲಕ್ಕಿ ಸ್ಟಾರ್ ಕ್ರಿಕೆಟರ್ಸಿನ ಹಿರಿಯ ಆಟಗಾರರಾಗಿರುವಂತಹ ಮಂಜು ಬಿಲ್ಲವ ಅವರು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. ಬಹಳಷ್ಟು ವರ್ಷಗಳ ಒಂದು ಇತಿಹಾಸವನ್ನು ಪಡೆದಿರ್ತಕ್ಕಂಥ ಲಕ್ಕಿ ಸ್ಟಾರ್ ಕ್ಲಬ್ಬಿನ ತಂಡ ಈ ಬಾರಿ ಇಲ್ಲಿ ಪಂದ್ಯಕೂಟವನ್ನು ಆಯೋಜಿಸ್ತಾ ಇದೆ. ಆರಂಭಿಕ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 4 ಓಟಗಳಿಗೆ ತಲುಪ್ತಾ ಇದೆ. ಒಂದೆಡೆ ಟೌನ್ ಎಕೆಎಂಎಸ್ ವಿರುದ್ಧವಾಗಿ ಕಿಂಗ್ಡಮ್ ಥಂಡರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಬೇರೋಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಸೀಮಾನೆ ಕಂಚಿನಲ್ಲಿ ಹಾದು ಹೋಗ್ತಾ ಇರುವಂತಹ ಚೆಂಡು ಮತ್ತೆ ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡುಗಳು ಮೊದಲನೆಯ ಓವರ್ನಲ್ಲಿ ಬಾಕಿ ಇದೆ. 2 ಓವರ್ಗಳ ಒಂದು ಇನ್ನಿಂಗ್ಸಿನ ಪಂದ್ಯಾಟ. ಫೈನಲ್ ಪ್ರಶಸ್ತಿ ಸುತ್ತಿನ ಕಾಳಗ. ಬೇರೋಸಿನ ಹೊಡೆತವನ್ನು ದಾಖಲಿಸಿದ್ರು. ಸೀಮಾರೇಖೆ ಅಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ತನ್ನ ಮುಖಾಂತರವಾಗಿ ಜಾವಾರ್ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳ ಒಂದು ಶಾರ್ಟ್ ಓವರ್ಸ್ ಪಂದ್ಯಾಟ. ಪ್ರತಿ ಒಂದು ಚೆಂಡಿನಲ್ಲಿ ಬೌಂಡರಿಗಳು, ಸಿಕ್ಸರ್ಗಳನ್ನು ದಾಖಲಿಸಲೇಬೇಕಾಗಿರುವಂತಹ ಅನಿವಾರ್ಯತೆ. ಆ ಹಂತವೇ ಇದೀಗ ಹೋದರಿಗಳ ಆಘಾತವನ್ನು ಕಾಣ್ತಾ ಇದೆ. 2 ಸಮಬಲದ ತಂಡಗಳು ಮತ್ತೆ ಬಹಳಷ್ಟು ಪೈಪೋಟಿಕರದಾಯಕವಾಗಿ ತಮ್ಮ ತಂಡದ ಏಳಿಗೆಗೋಸ್ಕರ ಹೋರಾಟವನ್ನು ಮುಂದುವರಿಸ್ತಾ ಇದೆ.
ಹೊಸ ಆಟಗಾರ ಕಿಟ್ಟ ಈ ಬಾರಿ ರನ್ಔಟ್ ಮಾಡುವಂತ ಪ್ರಯತ್ನ, ಮತ್ತೆ ನೇರ ಗುರಿ ಬಂತು. 1+1 2 ಓಟಗಳ ಹೆಚ್ಚುವರಿಯ ಸೇರ್ಪಡೆ. ಹಲೋ, ಡಾಕ್ಟರ್ ಆಸಿಫ್ ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಡಾಕ್ಟರ್ ಆಸಿಫ್ ವೇದಿಕೆ ಮೇಲ್ಭಾಗದಲ್ಲಿ ಕುಳಿತುಕೊಂಡು ಪಂದ್ಯಾಟವನ್ನು ವೀಕ್ಷಿಸಿ. ಡಾಕ್ಟರ್ ಆಸಿಫ್. ಮೊದಲ ಓವರ್ ಮುಕ್ತಾಯ. ತಂಡದ ಮೊತ್ತ 7. ಆರಂಭಿಕ 6 ಚೆಂಡುಗಳ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಫೈನಲ್ ಅದೇ ರೀತಿ ಪಂದ್ಯಾಟದಲ್ಲಿ ಮುಬಾರಕ್ ಕತಾರ್ ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಅವಾಗಿಂದ ನಮ್ಮ ಜೊತೆ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರುವಂತ ಅಬು ಮೊಹಮ್ಮದ್ ಕುಂದಾಪುರ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೇವೆ. ಬಹಳಷ್ಟು ಜನರ ಒಂದು ಸಹಕಾರ ಪ್ರೋತ್ಸಾಹದ ಜೊತೆಗೆ ನಡೀತಾ ಇರುವಂತ ಈ ಒಂದು ಯಶಸ್ವಿ ಕ್ರಿಕೆಟ್ ಪಂದ್ಯಾಕೂಟ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಫೈನಲ್ ಆದ ಬಳಿಕ 2ನೇ ಆವರ್ತಿಯ ಕೋಡಿ ಫೆಸ್ಟ್ಗೆ ಅಂತಿಮ ಹಂತದ ಸಾರ್ಥಕತೆ ಸಿಗುತ್ತೆ. ಈ ಬಾರಿ ಎಸಿರುವಂತಹ ಚೆಂಡು ಲೋವರ್ ಬುಲ್ಟಾಸ್ ಆಗಿ ಬಿದ್ದಿತ್ತು. ಮತ್ತೊಂದು ಸುಲಭದ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಮುಖಾಂತರವಾಗಿ 2ನೇ ಹುದ್ದರಿ ಕೂಡ ಆಘಾತವನ್ನು ಕಾಣ್ತಾ ಇದೆ. ಪ್ರತಿಯೊಬ್ಬ ಆಟಗಾರನು ಕೂಡ ಪ್ರತಿಯೊಂದು ಚೆಂಡಿನಲ್ಲಿ ಸಿಕ್ಸರ್ಗಳು ಬೌಂಡರಿಯನ್ನು ದಾಖಲಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಲೆಕ್ಕಾಚಾರ ತಲೆ ಕೆಳಗೆ ಬುಡ ಮೇಲಾಗ್ತಾ ಇದೆ. 2ನೇ ಓವರ್ಗಾಗಿ ಆಜಾದ್, ಮತ್ತೆ 2ನೇ ಚೆಂಡು. ಈ ಬಾರಿ ಎಸೆದಿರುವಂತಹ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ, ಬಿರುಸಿನ ಒಂದು ಹೊಡೆತ, ಒಂದೋಟ, 2ನೇ ಓಟಗಳು ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಟೌನ್ AKMS ಮತ್ತು ಕಿಂಗ್ಡಮ್ ಥಂಡರ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲೀಗಿನ ಪ್ರತಿಯೊಂದು ಪಂದ್ಯಾಟದ ಜೊತೆಗೆ ಎಲ್ಲ ಪಂದ್ಯಾಟಗಳಲ್ಲಿ ಕೂಡ ಜಯವನ್ನು ದಾಖಲಿಸಿರುವಂತಹ ಒಂದು ತಂಡ ಟೌನ್ AKMS. ಅದರ ವಿರುದ್ಧವಾಗಿ ಮತ್ತೊಂದು ತಂಡ ಕಿಂಗ್ಡಮ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಬಾರಿ ಎಸೆದಿರುವಂತಹ ಚೆಂಡು ರನ್ಔಟ್ಗಾಗಿ ಬಲವಾದ ಮನವಿಗಳು ಬಂತು, ನಾಟ್ ಔಟ್, ಮತ್ತೆ ಒಂದು ಓಟಗಳ ಪೂರೈಕೆ. ತಂಡದ ಮೊತ್ತ ಇದೀಗ 10. ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ. ಅಂತಿಮ 3 ಚೆಂಡುಗಳು ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ಕ್ರೀಡಾ ಪ್ರೋತ್ಸಾಹದಲ್ಲಿ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಒಂದು ಟೂರ್ನಮೆಂಟ್. ಫೈನಲ್ ಪಂದ್ಯಾಟ ಎಂಬುದು ಬಹಳಷ್ಟು ಒಂದು ಕಣ್ಣುಗಳ ನೇತೃತ್ವದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವೇದಿಕೆಯ ಮೇಲ್ಭಾಗದಲ್ಲಿ ಬಹಳಷ್ಟು ಗಣ್ಯ ಅತಿಥಿಗಳು ಪಂದ್ಯಾಕೂಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಮತ್ತೆ ಬೇರುಸಿನ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟ, 2ನೇ ಓಟ ಕೂಡ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಆ ಹಂತದಲ್ಲಿ ಮತ್ತೆ ಅವಳಿ ಓಟಗಳ ಪೂರೈಕೆ. ತಂಡದ ಮೊತ್ತ 12ಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ. 2 ತಂಡಗಳು ಕೂಡ ತಮ್ಮ ಏಳಿಗೆಗಾಗಿ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಅಂತಿಮ 1 ಚೆಂಡು, ಲಾಸ್ಟ್ ಬಾಲ್, ಕೊನೆಯ ಎಸೆತ. ಈ ಬಾರಿ ಎಸೆದಿರುವಂತಹ ಚೆಂಡು ಬಹಳ ಉತ್ತಮ ರೀತಿಯಾಗಿರುವಂತಹ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟ, 2ನೇ ಓಟ ದಾಖಲಿಸುವ ಪ್ರಯತ್ನ. ರನ್ಔಟ್ ಮುಖಾಂತರವಾಗಿ ಮೊದಲ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 12, 13, 14ರ ಟಾರ್ಗೆಟ್ ಅನ್ನು ನಿಗದಿಪಡಿಸ್ತಾ ಇದೆ. 14ರ ಒಂದು ಟಾರ್ಗೆಟ್. ಅಲ್ಲಿ ಟೌನ್ AKMS ಬೇಗ ಕ್ಷೇತ್ರರಕ್ಷಣೆಗೆ ಬನ್ನಿ. ಟೌನ್ AKMS ಕೋಡಿ ಕ್ರಿಕೆಟ್ ಫೆಸ್ಟಿನ ಫೈನಲ್ ಪಂದ್ಯ ಇವಾಗ ಪ್ರಸ್ತುತವಾಗಿ ನಡೀತಾ ಇದೆ. ಬಹಳಷ್ಟೊಂದು ವ್ಯವಸ್ಥಿತವಾಗಿ ಆರಂಭವನ್ನು ಕಂಡಿರ್ತಕ್ಕಂಥ ಈ ಪಂದ್ಯ ಯಶಸ್ಸಿನ ಕಡೆಗೆ ಬಂದಿತ್ತು. 10 ಫ್ರಾಂಚೈಸಿಯ ತಂಡಗಳು, ಅನುಭವಿ ಆಟಗಾರರು, ಯುವ ಆಟಗಾರರು ಎಲ್ಲರೂ ಸೇರಿಕೊಂಡು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿದ್ದಾರೆ. ಬಹಳಷ್ಟು ಮಂದಿ ಈ ಭಾಗದ ಕ್ರೀಡಾ ಪ್ರೇಕ್ಷಕರು ಉತ್ಸಾಹದಾಯಕವಾಗಿ ಮನೋರಂಜನದಾಯಕವಾಗಿ 2 ದಿನಗಳಿಂದ ಈ ಕ್ರಿಕೆಟ್ ಪಂದ್ಯಾಕೂಟದ ದಾಂಡು ಚೆಂಡಿನ ಸಮರದ ಹೋರಾಟದ ಒಂದು ಸವಿಯನ್ನೇ ಸವಿದಿದ್ದಾರೆ. ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇದೆ. ಆರಂಭಿಕ ಆಟಗಾರರು ಒಂದೆಡೆ. ಹಲೋ, ಫೈನಲ್ ಪಂದ್ಯ ಆದ ಬಳಿಕ ಮಗ್ರಿಬ್ ನಮಾಜ್ ಇರುತ್ತೆ. ಮಗ್ರಿಬ್ ನಮಾಜಿನ ನಂತರ 2ನೇ ಆವರ್ತಿಯ ಕೋಡಿ ಫೆಸ್ಟಿನ ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮ, ಬಹುಮಾನ ವಿತರಣಾ ಕಾರ್ಯಕ್ರಮ ಇವೆಲ್ಲವೂ ಕೂಡ
ಪ್ರಮುಖ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದೆ ಲಕ್ಕಿ ಸ್ಟಾರ್ ಕ್ಲಬ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಕೋಡಿ ಕುಂದಾಪುರ. ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇದೆ. ಆರಂಭಿಕ ಆಟಗಾರರಾಗಿ ಒಂದೆಡೆ ಮಸೂದ್ ಮತ್ತು ಆಜಾದ್. 14ರ ಒಂದು ಟಾರ್ಗೆಟ್ ಜಯಕ್ಕಾಗಿ. ಮೊದಲ ಓವರ್ಗಾಗಿ ತಂಡದ ಮತ್ತೋರ್ವ ಪ್ರಮುಖ ಆಟಗಾರ ಶರತ್. ಎಲ್ಲರೂ ಕೂಡ ಮಗರಿಬ್ ನಮಾಜಿಗೆ ಹೋಗಿ. ಹಲೋ, ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಮಾಡಿರ್ತಕ್ಕಂಥ ಕುಂದಾಪುರ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ದಿನೇಶ್ ಹೆಗಡೆ ಮೊಳಹಳ್ಳಿ ಅವರಿಗೆ ಲಕ್ಕಿ ಸ್ಟಾರ್ ಕ್ಲಬ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ನ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ನಮ್ಮ ಜೊತೆಯಲ್ಲಿರಲಿ. ಇದಕ್ಕಿಂತ ಉತ್ತಮ ರೀತಿಯಾಗಿರ್ತಕ್ಕಂಥ ಪಂದ್ಯಾಕೂಟವನ್ನು ನಾವು ಆಯೋಜಿಸುವಲ್ಲಿ ನೀವು ಸಹಕರಿಸಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಿಳಿಸ, ಪಂದ್ಯಾಕೂಟಕ್ಕೆ ನಮ್ಮೆಲ್ಲ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಬಂದಿದ್ದಕ್ಕಾಗಿ ನಿಮಗೆ ಹೃದಯಸ್ಪರ್ಶಿ ಆಗಿರ್ತಕ್ಕಂಥ ಧನ್ಯವಾದವನ್ನು ಸಲ್ಲಿಸಿ ಈ ಹಂತದಲ್ಲಿ ಪಂದ್ಯವನ್ನು ಮುಂದುವರಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ದಯವಿಟ್ಟು ಎರಡೂ ತಂಡಗಳು ಗಮನಿಸಿಕೊಳ್ಳಿ. ಯಾವುದೇ ತಂಡ ಜಯವನ್ನು ದಾಖಲಿಸಿಕೊಳ್ಳಲಿ. ಅಲ್ಲಿ ನಮಾಜ್ ಆಗ್ತಾ ಇದೆ. ಯಾವುದೇ ತಂಡಗಳು ಪಟಾಕಿ ಬೇರೆ ಬೇರೆ ಹುದ್ದೆಗಳನ್ನು ಸಂಸಿಕೊಂಡು ಸಂಭ್ರಮಾಚರಣೆ ಮಾಡಲಿಕ್ಕಿಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ. ಅಲ್ಲಿ ಪಂದ್ಯವನ್ನು ಆಡ್ತಾ ಇರುವಂಥ ಎರಡೂ ತಂಡಗಳು ದಯವಿಟ್ಟು ಗಮನಿಸಿ.
ಜಯ ಯಾರೇ ಕಾಣಲಿ, ಚಾಂಪಿಯನ್ ಯಾರೇ ಆಗಲಿ, ನೀವು ಮೈದಾನಕ್ಕೆ ಬರೋದು ಅದು ಮಾಡಬೇಡಿ ದಯವಿಟ್ಟು. ತಂಡದ ಮೊತ್ತ 5, ಇನ್ನು 9 ಬೇಕಾಗಿದೆ. ಎಂಟು ಬೇಕಾಗಿದೆ. 8 ರನ್ಸ್ ಬೇಕಾಗಿದೆ. ಒಂದಕ್ಕೆ 8.